ಕಾಂಗ್ರೆಸ್ನ ತುಷ್ಟೀಕರಣ ನೀತಿಯ ವಿರುದ್ಧ ರೈತರ ದೇವಾಲಯಗಳ ಆಸ್ತಿಗಳನ್ನು ಕಬಳಿಸುತ್ತಿರುವ ವಕ್ಫ್ ಮಂಡಳಿಯ ನೀತಿಯನ್ನು ಖಂಡಿಸಿ ಕೊಡಗು ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿಯೂ ನವೆಂಬರ್ 22ರಂದು ಜಿಲ್ಲಾಡಳಿತ ಭವನದ ಎದುರು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಮಡಿಕೇರಿಯ ಚೌಡೇಶ್ವರಿ ದೇವಾಲಯದ ಬಳಿಯಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ಸಾಗಲಿದೆ. ಬೆಳಗ್ಗೆ 10ರಿಂದ ಸಂಜೆ 5 ಗಂಟೆಯವರೆಗೆ ಧರಣಿ ನಡೆಸಿ ವಕ್ಫ್ ಕಾಯ್ದೆ ಹಿಂಪಡೆಯುವಂತೆ ಒತ್ತಾಯಿಸಲಾಗುವುದು ಎಂದರು. ಜಿಲ್ಲೆಯ ಬಡ ರೈತರು ಕೃಷಿ ಮಾಡಿಕೊಂಡು ಬರುತ್ತಿರುವ ಸಿ ಮತ್ತು ಡಿ ಭೂಮಿಯನ್ನು ಮೀಸಲು ಅರಣ್ಯವನ್ನಾಗಿ ಮಾಡಲು ಸರ್ಕಾರ ಹುನ್ನಾರ ನಡೆಸಿದೆ. ಈ ಮೂಲಕ ಜನರನ್ನು ಒಕ್ಕಲೆಬ್ಬಿಸುವ ಪ್ರಯತ್ನದಲ್ಲಿದೆ. ಕೊಡಗು ಸೇರಿದಂತೆ ರಾಜ್ಯದ ಕೆಲವೇ ಜಿಲ್ಲೆಗಳಲ್ಲಿ 5 ಎಕರೆಗಿಂತ ಕಡಿಮೆ ಇರುವ ರೈತರ ಜಾಗವನ್ನು 11 ಸ್ಕೆಚ್ ಮಾಡದಂತೆ ಹೊರಡಿಸಿರುವ ಸರ್ಕಾರದ ಆದೇಶ ಖಂಡನೀಯ. ಇದರಿಂದ ಜಾಗವನ್ನು ವಿಂಗಡಣೆ ಮಾಡಲು ಅವಕಾಶ ಇರುವುದಿಲ್ಲ. ಇದು ರೈತರ ಬಡವರ ವಿರೋಧಿ ಸರ್ಕಾರ ಎಂದು ಹರಿಹಾಯ್ದರು. ಸರ್ಕಾರ ದಿವಾಳಿಯಾಗ್ತಿದ್ದು ಬಡವರ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡ್ತಿದೆ. ಕೊಡಗಿನಲ್ಲೂ ಹಲವರ ಬಿಪಿಎಲ್ ಕಾರ್ಡ್ಗಳು ರದ್ದಾಗಿರುವ ಬಗ್ಗೆ ಮಾಹಿತಿ ಇದೆ ಎಂದು ನಾಪಂಡ ರವಿ ಕಾಳಪ್ಪ ಆರೋಪಿಸಿದರು. ಈ ಸಂದರ್ಭ ಮಾಜಿ ಎಂಎಲ್ಸಿ ಸುನಿಲ್ ಸುಬ್ರಹ್ಮಣಿ, ಪಕ್ಷದ ಜಿಲ್ಲಾ ವಕ್ತಾರ ಅರುಣ್ ಕುಮಾರ್ ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಮುಖಂಡರಾದ ತಾಳೂರು ಕಿಶೋರ್, ಕಾಂಗಿರ ಸತೀಶ್ ಉಪಸ್ಥಿತರಿದ್ದರು. ಸಾರ್ವಜನಿಕ ಬಂಧುಗಳು, ವಿವಿಧ ಸಂಘಟನೆಗಳು ಅನೇಕ ಬೆಂಬಲದೊಂದಿಗೆ ಮತ್ತು ಬೆಳಗಿನಿಂದ ಸಂಜೆಯವರೆಗೆ ಈ ಒಂದು ವಿಶೇಷವಾಗಿ ಏನು ವಕ್ಫ್ ಕಾಯ್ದೆ ಅಂತ ಹೇಳುವಂಥದ್ದಿದೆ. ಇದು ಅತ್ಯಂತ ಒಂದು ಸಮಾಜದಲ್ಲಿ ಮಾರಕವಾದಂಥ ಒಂದು ಕಾಯ್ದೆ. ನಮ್ಮ ದೇಶದ ಅತ್ಯಂತ ಇಡೀ ವಿಶ್ವದಲ್ಲಿ ಒಂದು ಒಳ್ಳೆ ಸಂವಿಧಾನ ಇದ್ದರೂ ಸಹ ಈ ಸಂವಿಧಾನದ ಅಡಿಯಲ್ಲಿ ಬರದೆ ಒಂದು ವರ್ಗಕ್ಕೆ ಸೀಮಿತವಾಗಿ ವಕ್ಫ್ ಅಂತೇಳುವಂಥ ಈ ಒಂದು ಮಂಡಳಿಯ ಅಧೀನದಲ್ಲಿ ಈ ಒಂದು ಕಾಯ್ದೆ ಕಾರ್ಯಾಚರಿಸುತ್ತಿದ್ದು, ಅದನ್ನು ನಾವು ಯಾವುದೇ ನಮ್ಮ ನ್ಯಾಯಾಲಯಗಳಲ್ಲೂ ಸಹ ಪ್ರಶ್ನಿಸಲಿಕ್ಕೆ ಅಧಿಕಾರ ಇಲ್ಲದಂಥ ಪರಿಸ್ಥಿತಿ. ಇದನ್ನು ವಿರೋಧಿಸಿ ಈಗಾಗಲೇ ರಾಜ್ಯದ ಅನೇಕ ಕಡೆಗಳಲ್ಲಿ, ಕೊಡಗು ಜಿಲ್ಲೆಯಲ್ಲಿಯೂ ಸಹ ಅವರಿಗೆ ಯಾವುದು ಮನವಂತು, ಯಾರು ಒಂದಷ್ಟು ವರ್ಷದಿಂದ ನಾವು ಹಿಂದಿನಿಂದ ನಮ್ಮ ಬಡವರು ರೈತರು ಕೃಷಿ ಮಾಡ್ಕೊಂಡಿದ್ದಿರ್ಬೋದು, ಬೇರೆ ಬೇರೆ ಅನುಭವಿಸಿಕೊಂಡಿರುವಂಥದ್ದು, ಮಠ ಮಾನ್ಯಗಳು, ದೇವಸ್ಥಾನಗಳು ಧಾರ್ಮಿಕ ಕೆಲಸಕ್ಕೆ ಮತ್ತು ಸಾಮಾಜಿಕ ಕೆಲಸಗಳಿಗೆ ಆ ಭೂಮಿಯನ್ನು ಉಪಯೋಗಿಸಿಕೊಂಡಿದ್ರು ಸಹ ನೇರವಾಗಿ ವಕ್ಫ್ನ ಸಚಿವರು ಕಳೆದಂಥ ಜಮೀರ್ ಅಹಮದ್ ಅವರು ವಕ್ಫ್ ಸಚಿವರಾಗಿ ಅನೇಕ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಅಲ್ಲಿ ಸಭೆಗಳನ್ನ ಕರೆದು, ಜಿಲ್ಲಾಧಿಕಾರಿಗಳನ್ನ ಕರೆದು ನೇರವಾಗಿ ನನ್ನ ಖಾತೆಗಳನ್ನೇ ಬದಲಾಯಿಸುವಂಥದ್ದು. ಒಂದಿನ ಇವತ್ತು ಯಾವುದೋ ದೇವಸ್ಥಾನ ಹೆಸರಿದೆಯೋ, ಇನ್ನೊಂದು ಮತ್ತೊಂದು ಹೆಸರಿದ್ರೆ ಮಾರನೇ ದಿವಸಕ್ಕೆ ಅದು ವಕ್ಫ್ ಮಂಡಳಿಗೆ ಸೇರಿದ ಆಸ್ತಿ ಅಂತ ಹೇಳುವಂಥದ್ದನ್ನು ನಮೂದು ಮಾಡಲಿಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ. ಇದು ಅವರು ನೇರವಾಗಿ ಹೇಳಿದ್ದಾರೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಲ್ಲ. ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನನಗೆ ನೀಡಿರುವಂಥ ಆದೇಶ ಆಯಿತು. ಅವರ ಒಂದು ವಿಚಾರವನ್ನು ನಾನು ಕಾರ್ಯರೂಪಕ್ಕೆ ತರ್ತಾ ಇದ್ದೇನೆ ಅಂತ ಹೇಳೋದು.